ಕನ್ನಡದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಅಂತಂದ್ರೆ ಅದು ಬಿಗ್ ಬಾಸ್. ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ವೇದಿಕೆ ಸಿದ್ಧ ಆಗ್ತಾ ಇದೆ. ಈ ಬಾರಿ ಕಾಮನ್ ಮ್ಯಾನ್ ಕೂಡ ದೊಡ್ಡ ಮನೆ ಒಳಗಡೆ ಹೋಗೋದಕ್ಕೆ ಅವಕಾಶವನ್ನ ಪಡಿತಾ ಇದ್ದಾರೆ. ಜನಸಾಮಾನ್ಯರು ಕೂಡ ಬಿಗ್ ಬಾಸ್ ಶೋಗೆ ಹೋಗಿ ವಿನ್ನರ್ ಆಗ್ಬಹುದು ಅನ್ನುವಂತಹ ಅವಕಾಶವನ್ನ ಈ ಬಾರಿ ಮತ್ತೆ ಸಿಗ್ತಾ ಇದೆ. ಸಾಕಷ್ಟು ಜನ ಅದಕ್ಕಾಗಿ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ನಾವ್ ಏನಕ್ಕೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕು ಅನ್ನೋದನ್ನ ವಿಡಿಯೋ ಮಾಡಿ ಕಳಿಸ್ತಾ ಇದ್ದಾರೆ. ಸೊ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕು, ಅಲ್ಲಿ ಟಾಸ್ಕ್‌ಗಳನ್ನ ಕೂಡ ಆಟ ಆಡ್ಬೇಕು. ಅಲ್ಲಿನ ಒಂದು ವಾತಾವರಣಕ್ಕೆ ನಾವು ಕೂಡ ಒಂದು 3 ತಿಂಗಳು ಅಡ್ಜಸ್ಟ್ ಆಗ್ಬೇಕು. ಹೇಗಿರುತ್ತೆ ಆ ಜೀವನವನ್ನ ನೋಡ್ಬೇಕು. ಅಲ್ಲಿಂದ ಹೊರಗಡೆ ಬಂದ್ಮೇಲೆ ಒಂದು ದೊಡ್ಡ ಬ್ರೇಕ್ ಅಥವಾ ಸಣ್ಣ ಬ್ರೇಕ್ ಏನಾದ್ರೂ ಒಂದು ಸಿಗುತ್ತೆ. ಸೊ ಲೈಫಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅನ್ನೋದು ತುಂಬಾ ಜನರ ಕನಸಾಗಿದೆ. ಇದೀಗ ಕಲರ್ಸ್ ಕನ್ನಡ ಮತ್ತೆ ಬಿಗ್ ಬಾಸ್ ಅವರು ಈ ಒಂದು ಅವಕಾಶಗಳನ್ನ ಜನಸಾಮಾನ್ಯರಿಗೂ ಕೂಡ ಕೊಟ್ಟಿದ್ದಾರೆ. ಸಾವಿರಾರು ಜನ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಕಾಯ್ತಾ ಇದ್ದಾರೆ. ಆಡಿಷನ್ ವಿಡಿಯೋ ಕೂಡ ಇದೀಗ ಕಳಿಸ್ತಾ ಇದ್ದಾರೆ. ಅದನ್ನೆಲ್ಲ ಬಿಗ್ ಬಾಸ್ ಆಯೋಜಕರು ನೋಡಿ ಅಂತಿಮವಾಗಿ ಒಂದಿಷ್ಟು ಜನರನ್ನ ಪಟ್ಟಿ ಮಾಡಿದಾರಂತೆ. ಆಡಿಷನ್ ವಿಡಿಯೋ ಕಳಿಸುವವರಲ್ಲಿ ಯಾರಿಗೆ ಅವಕಾಶ ಸಿಗಲ್ಲ ಅನ್ನೋದ್ರ ಬಗ್ಗೆ ಬಿಗ್ ಬಾಸ್ ಕಡೆಯಿಂದ ಸಂದೇಶ ಕೂಡ ಕಳಿಸ್ತಾ ಇರುವಂತಹ ಒಂದು ಪ್ರಯತ್ನ ಕೂಡ ನಡೀತಾ ಇದೆ. ಮುಂದಿನ ಸುತ್ತಿಗೆ ಅಂದ್ರೆ ಸೆಕೆಂಡ್ ರೌಂಡ್‌ಗೆ ಆಯ್ಕೆ ಆಗಿರುವವರ ಸೂಚನೆ ಕೂಡ ಸಿಗ್ತಾ ಇದೆ. ಇನ್ನು ಸೆಪ್ಟೆಂಬರ್ ಅಷ್ಟರಲ್ಲಿ ಬಿಗ್ ಬಾಸ್ 13 ಪ್ರಾರಂಭ ಆಗುವಂತಹ ಸಾಧ್ಯತೆ ತುಂಬಾ ಇದೆ. ಅದಕ್ಕೂ ಮುಂಚೆ ಮನೆ ಒಳಗಡೆ ಹೋಗುವಂತಹ ಕಾಮನ್ ಮ್ಯಾನ್‌ಗಳ ಪಟ್ಟಿಯನ್ನ ಸಿದ್ಧಪಡಿಸಬೇಕಾಗಿದೆ. ಅದಕ್ಕಾಗಿ ನಾನಾ ಸುತ್ನಲ್ಲಿ ಅವರನ್ನ ಆಯ್ಕೆ ಮಾಡಲಾಗ್ತಾ ಇದೆ. ಶೀಘ್ರದಲ್ಲಿನೇ ಅಗ್ನಿ ಪರೀಕ್ಷೆ ಈ ಜನಸಾಮಾನ್ಯರಿಗೆ ಶುರು ಆಗೋಗುತ್ತೆ. ಅಂದಹಾಗೆ ಬಿಗ್ ಬಾಸ್ ಮನೆಗೆ ಜನಸಾಮಾನ್ಯರನ್ನ ಕಳಿಸ್ತಾ ಇರೋದು ಇದೇ ಮೊದಲೇನಲ್ಲ. ಈ ಹಿಂದೆ ಕೂಡ ಕೆಲವೊಂದಿಷ್ಟು ಸೀಸನ್‌ಗಳಲ್ಲಿ ಕಾಮನ್ ಮ್ಯಾನ್‌ಗಳು ದೊಡ್ಡ ಮನೆ ಒಳಗಡೆ ಹೋಗಿದ್ದಾರೆ. ಒಂದಿಷ್ಟು ಜನ ಬಿಗ್ ಬಾಸ್ ವಿನ್ನರ್ ಕೂಡ ಆಗಿದ್ದಾರೆ. ಅಷ್ಟೇ ಅಲ್ಲ ಫಿನಾಲೆ ಹಂತದವರೆಗೂ ಕೂಡ ಹೋಗಿ ಬಂದಿರೋರಿದ್ದಾರೆ. ಇನ್ನು ಹಿಂದಿ, ತೆಲುಗು ಬಿಗ್ ಬಾಸ್ ಶೋಗಳಲ್ಲೂ ಕೂಡ ಇಂತಹ ಪ್ರಯತ್ನಗಳಾಗಿದೆ. ಬಿಗ್ ಬಾಸ್ ತೆಲುಗು ಸೀಸನ್ 9ರಲ್ಲಿ ಅಗ್ನಿ ಪರೀಕ್ಷೆ ಮೂಲಕ ಕೆಲವರನ್ನ ಮನೆ ಒಳಗಡೆ ಕಳುಹಿಸಿದ್ರು. ಇನ್ನು ಟಿವಿಯಲ್ಲಿ ಅಸಲಿ ಬಿಗ್ ಬಾಸ್ ಶೋ ಶುರುವಾಗೋದಕ್ಕೂ ಮುಂಚೆ ಜಿಯೋ ಹಾಟ್‌ಸ್ಟಾರ್‌ನಲ್ಲಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಹೆಸರಿನಲ್ಲಿ ಪ್ರೀ ಶೋ ನಡೀತಾ ಇದೆ. ಅಂದ್ರೆ ಸುದೀಪ್ ಅವರ ನಿರೂಪಣೆಯ ಬಿಗ್ ಬಾಸ್ ಸೀಸನ್ 13ರ ಶೋಗೆ ಹೋಗುವಂತಹ ಜನಸಾಮಾನ್ಯರನ್ನ ಆಯ್ಕೆ ಮಾಡುವಂತಹ ವೇದಿಕೆನೆ ಈ ಒಂದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಪ್ರೀ ಶೋ ಆಗಿರುತ್ತೆ. ಇದರಲ್ಲಿ ಬಿಗ್ ಬಾಸ್ ಶೋ ಮಾಜಿ ಸ್ಪರ್ಧಿಗಳು ತೀರ್ಪುಗಾರರಾಗಿ ಇರ್ತಾರೆ. ಮನೆ ಒಳಗೆ ಹೋಗೋದಕ್ಕೆ ಅಂತಿಮವಾಗಿ ಆಯ್ಕೆ ಆಗುವಂತ 45 ಜನರಲ್ಲಿ 6 ಜನರನ್ನ ಫೈನಲ್ ಮಾಡುವಂತಹ ಕೆಲಸ ಇಲ್ಲಿ ನಡೆಯುತ್ತೆ. ಜಿಯೋ ಹಾಟ್‌ಸ್ಟಾರ್‌ನಲ್ಲಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸ್ಟ್ರೀಮಿಂಗ್ ಕೂಡ ಆಗುತ್ತೆ. ಕಳೆದ ಬಾರಿ ಬಿಗ್ ಬಾಸ್ ತೆಲುಗು ಶೋನಲ್ಲಿ ತಂದಿದ್ದಂತಹ ಕಾನ್ಸೆಪ್ಟ್ ಅನ್ನ ಈ ಬಾರಿ ಕನ್ನಡಕ್ಕೆ ತರುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಅಂದಹಾಗೆ ಹೊಸ ಪ್ರೋಮೋ ಕೂಡ ಸಿದ್ಧ ಆಗ್ತಾ ಇದ್ದು ಶೀಘ್ರದಲ್ಲೇ ಅದು ಕೂಡ ಬಿಡುಗಡೆ ಆಗ್ತಾ ಇದೆ. ಇನ್ನು ಬಿಗ್ ಬಾಸ್ ಶೋ ನಡೆಯೋದು ದೊಡ್ಡ ಮನೆಯ ಸೆಟ್‌ನಲ್ಲಿ. ಪ್ರತಿ ಬಾರಿ ಶೋ ಮುಗಿದ ಬಳಿಕ ಆ ಸೆಟ್ ಅನ್ನ ಕೆಡವಲಾಗುತ್ತೆ. ಹೊಸ ಸೀಸನ್‌ಗೆ ಮತ್ತೆ ಹೊಸದಾಗಿ ಮನೆ ನಿರ್ಮಾಣ ಮಾಡಲಾಗುತ್ತೆ. ಸೊ ಇದೀಗ ಜಾಲಿವುಡ್ ಸ್ಟುಡಿಯೋ ಒಳಗಡೆ ಸೀಸನ್ 13ರ ಶೋಗಾಗಿ ಸೆಟ್ ಹಾಕುವಂತಹ ಕೆಲಸ ಕೂಡ ಶುರು ಆಗ್ತಾ ಇದೆ. ಶುರು ಆಲ್ರೆಡಿ ಮಾಡ್ಬಿಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಕಳೆದ ಬಾರಿ ಶೋ ನಡುವೆ ಜಾಲಿವುಡ್ ಸ್ಟುಡಿಯೋದಲ್ಲಿ ವಿವಾದ ಭುಗಿಲೆದ್ದಿತ್ತು. ಇದಕ್ಕಿದ್ದಂತೆನೆ ಶೋನ ಚಿತ್ರೀಕರಣ ಕೂಡ ನಿಲ್ಲಿಸುವಂತಾಯಿತು. ಸ್ಪರ್ಧಿಗಳೆಲ್ಲ ಹತ್ತಿರದ ರೆಸಾರ್ಟ್‌ಗೆ ಕೂಡ ಸ್ಥಳಾಂತರ ಆಗಿದ್ದು. ಅದಾದ ನಂತರ ಒಂದಿಷ್ಟು ಜನರ ಸಹಾಯದಿಂದ ಎಲ್ಲರಿಂದನೂ ಕೂಡ ಸಮಸ್ಯೆ ಬಗೆಹರಿದು ಮತ್ತೆ ಶೂಟಿಂಗ್ ಶುರುವಾಗಿತ್ತು. ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿ ಗಿಲ್ಲಿ ನಟ ಕೂಡ ಹೊರಗಡೆ ಬಂದಿದ್ರು. ದೊಡ್ಡ ಮಟ್ಟದ ಒಂದು ವೋಟನ್ನ ತಗೊಂಡಿದ್ರು. ಇಡೀ ಕರ್ನಾಟಕದ ಜನತೆ ಗಿಲ್ಲಿನೇ ವಿನ್ ಆಗ್ಬೇಕು ಅಂತ ಕೂಡ ಹರಸಿದ್ರು. ಅದೇ ರೀತಿಯಾಗಿ ಗಿಲ್ಲಿನೇ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಕೂಡ ಆಗಿದ್ರು. ಇನ್ನು ಮೊದಲ ಬಾರಿಗೆ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದಂತಹ ರಕ್ಷಿತಾ ಶೆಟ್ಟಿ ಮೊದಲ ರಿಯಾಲಿಟಿ ಶೋನಲ್ಲೇನೆ ರನ್ನರ್ ಅಪ್ ಆಗಿ ಹೊರಗಡೆ ಬಂದಿದ್ರು. ಸೊ ಇದೀಗ ಗಿಲ್ಲಿಯವರು ಶೂಟಿಂಗ್‌ಗಳಲ್ಲಿ, ಸಿನಿಮಾಗಳಲ್ಲಿ ಹೀರೋ ಆಗಿ ಮಿಂಚ್ತಾ ಇದ್ದಾರೆ. ಇತ್ ಕಡೆ ರಕ್ಷಿತಾ ಅವರು ತಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ರಿಯಾಲಿಟಿ ಶೋಸ್ ಸದ್ಯ ಅವರು ಕ್ವಾಟ್ಲೆ ಕಿಚನ್ ಅಲ್ಲಿ ಸೌಂಡ್ ಮಾಡ್ತಾ ಇದ್ದಾರೆ. ಸೊ ಎಲ್ಲಿ ಹೋದ್ರೂನು ಕೂಡ ಇವಾಗ ಗಿಲ್ಲಿ ರಕ್ಷಿತಾದ ಹವಾ ಮಾತ್ರ ಇನ್ನೂ ಕಡಿಮೆ ಆಗೇ ಇಲ್ಲ. ಸೊ ಅದೇ ರೀತಿಯಾದಂತಹ ಹವಾ ಈ ಒಂದು ಬಿಗ್ ಬಾಸ್ ಸೀಸನ್ 13ರಲ್ಲೂ ಬರುತ್ತಾ? ಅದೇ ರೀತಿಯಾದಂತಹ ಒಂದು ಟಿ.ಆರ್.ಪಿ ಈ ಸರಿ ಕೂಡ ತಂದು ಕೊಡುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಅದ್ಕೂ ಮುಂಚೆ ಜನಸಾಮಾನ್ಯರಲ್ಲಿ ಯಾರ್ಯಾರೆಲ್ಲ ಆಯ್ಕೆ ಆಗ್ತಾರೆ ಅನ್ನುವಂತಹ ಕುತೂಹಲ ಕೂಡ ಜಾಸ್ತಿ ಆಗ್ತಾ ಇದೆ. ನಿಮಗೇನ್ ಅನ್ಸುತ್ತೆ? ನೀವು ಕೂಡ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.